ಬೆಚ್ಚಿ ಬೀಳಿಸಿದಂತಹ ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟದ ತನಿಖೆ ಸದ್ಯ ಚುರುಕಾಗಿ ನಡೀತಾ ಇದೆ. ಸಿಸಿಟಿವಿಯಲ್ಲಿ ಶಂಕಿತ ಆರೋಪಿಯ ದೃಶ್ಯ ಸೆರೆಯಾಗಿದೆ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ತನಿಖೆ ಚುರುಕಾಗಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಶಂಕಿತ ಆರೋಪಿಯ ದೃಶ್ಯ. ಮುಖಕ್ಕೆ ಕಪ್ಪು ಮಾಸ್ಕ್ ಹಾಕೊಂಡು ತಲೆಗೆ ಬಿಳಿ ಟೋಪಿಯನ್ನ ಧರಿಸಿದ್ದ. ಪವರ್ ಟಿವಿಯಲ್ಲಿ ಶಂಕಿತ ಆರೋಪಿಯ ಎಕ್ಸ್ಕ್ಲೂಸಿವ್ ಫುಟೇಜ್ ಇದೆ. ಸ್ಫೋಟದ ಶಂಕಿತ ಆರೋಪಿಯ ಎಕ್ಸ್ಕ್ಲೂಸಿವ್ ಫೋಟೋ ಪವರ್ ಟಿವಿಗೆ ಲಭಿಸಿದೆ. ಎಸ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಶಂಕಿತ ಆರೋಪಿಯ ಸಿಸಿಟಿವಿ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿಯಲ್ಲಿ ಮಾತ್ರ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ತನಿಖೆ ಚುರುಕುಗೊಂಡಿದ್ದು ಶಂಕಿತ ಆರೋಪಿಯ ವಿಜುವಲ್ಸ್ ಫುಟೇಜ್ಗಳು ನಮಗೆ ಸಿಕ್ಕಿದೆ. ಮುಖಕ್ಕೆ ಕಪ್ಪು ಮಾಸ್ಕ್ ಅನ್ನ ಹಾಕೊಂಡು ತಲೆಗೆ ಬಿಳಿ ಟೋಪಿಯನ್ನ ಧರಿಸಿದ್ದ ಬಾಂಬರ್ನ ಸುಳಿವು ಪತ್ತೆಯಾಗಿದ್ದು ಪವರ್ ಎಕ್ಸ್ಕ್ಲೂಸಿವ್ ಫುಟೇಜ್ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಮಾರ್ಕ್ ಮಾಡಲಾಗಿದೆ ಶಂಕಿತ ಆರೋಪಿ ಅಂತ ಹೇಳಿ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರೋಡ್ ನಡ್ಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸಿಸಿಟಿವಿಯಲ್ಲಿ ಶಂಕಿತ ಆರೋಪಿಯ ದೃಶ್ಯ ಸೆರೆಯಾಗಿರುವಂತದ್ದು. ಮುಖಕ್ಕೆ ಕಪ್ಪು ಮಾಸ್ಕ್ ಅನ್ನ ಹಾಕೊಂಡಿದ್ದಾನೆ, ತಲೆಗೆ ಬಿಳಿ ಟೋಪಿ ಹಾಕೊಂಡಿದ್ದಾನೆ. ಅವನು ಬಾಂಬ್ ಅನ್ನ ಇಟ್ಟು, ಅಂದ್ರೆ ಹೋಟೆಲ್ ನಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಅವನು ಬಾಂಬ್ ಬಿಟ್ಟು ವಾಪಸ್ ಹೋಗ್ತಾ ಇರುವಂತ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಎಷ್ಟು ರಭಸವಾಗಿ ಹೋಗ್ತಾ ಇದ್ದಾನೆ ನೋಡಿ. ಕೈಯಲ್ಲಿ ಮೊಬೈಲ್ ಫೋನ್ ಇದೆ. ಮೊಬೈಲ್ ನಲ್ಲಿ ಯಾರ ಹತ್ರನೋ ಮಾತಾಡ್ಕೊಂಡು ಕೂಡ ಆತ ಹೋಗ್ತಾ ಇದ್ದಾನೆ. ಆ ಕಂಪ್ಲೀಟ್ ದೃಶ್ಯವನ್ನ ನೋಡ್ಬೋದು. ರಾಮೇಶ್ವರಂ ಕೆಫೆಯ ಹ್ಯಾಂಡ್ ವಾಶ್ ಮಾಡುವಂತಹ ಪಕ್ಕದಲ್ಲಿದ್ದಂತಹ ಒಂದು ಡಸ್ಟ್ಬಿನ್ ಒಳಗಡೆ ಬಾಂಬ್ ಇದ್ದಂತ ಬ್ಯಾಗ್ ಅನ್ನ ಇಟ್ಟು ಅವನು ವಾಪಸ್ ಹೋಗ್ತಾ ಇರುವಂತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸ್ಪೀಡ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಪವರ್ ಎಕ್ಸ್ಕ್ಲೂಸಿವ್ ಫೋಟೋ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟದ ಶಂಕಿತ ಆರೋಪಿಯ ವಿಜುವಲ್ಸ್. ನಿನ್ನೆ ನಿಜವಾಗ್ಲೂ ಮಧ್ಯಾಹ್ನ ಏನಾಯ್ತು ಅಂತ ನೋಡ್ಕೊಳ್ಳುವಷ್ಟರಲ್ಲಿ ಎಲ್ಲವೂ ಕೂಡ ಆಗೋಗಿತ್ತು. ಸುಮಾರು 9 ರಿಂದ 10 ಮಂದಿ ಗಾಯಗೊಂಡಿದ್ದಾರೆ. ಸೊ ಇಂಥ ಕೃತ್ಯಕ್ಕೆ ಕಾರಣರಾಗಿದ್ದಾನೆ ಎನ್ನುವಂಥ ಶಂಕಿತ ಆರೋಪಿಯ ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಪರಪ್ಪನ ಅಗ್ರಹಾರ ಟು ರಾಮೇಶ್ವರಂ ಏನಿರಬಹುದು ಇದರ ಲಿಂಕು? ರವೆ ಇಡ್ಲಿಗೆ ಟೋಕನ್ ತೆಗೆದುಕೊಂಡಿದ್ದ ಈ ದುಷ್ಕರ್ಮಿ ಒಂದು ರವೆ ಇಡ್ಲಿ ತಿಂದುಬಿಟ್ಟು ಬಾಂಬ್ ಇಟ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದ. ರವೆ ಇಡ್ಲಿ ತಿಂದು ಕೈ ತೊಳೆಯೋದಕ್ಕೆ ಹೋಗ್ತಾನೆ ಈ ಆರೋಪಿ. ಹ್ಯಾಂಡ್ ವಾಶ್ ಮಾಡಿ ಅಲ್ಲೇ ಬ್ಯಾಗ್ ಅನ್ನ ಇಟ್ಬಿಟ್ಟು ಹೊರಟೋಗ್ತಾನೆ. ಡಸ್ಟ್ಬಿನ್ ನಲ್ಲಿ ಬ್ಯಾಗ್ ಬಾಂಬ್ ಅನ್ನ ಎಸ್ದು ಹೋಗ್ತಾನೆ ವಾಪಸ್. ಕಪ್ಪು ಬ್ಯಾಗ್ ಇಟ್ಟು 1 ಗಂಟೆ ಬಳಿಕ ಆಗಿರುವಂತಹ ಸ್ಫೋಟ ಇದು. ಟೈಮರ್ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿತ್ತು. ಸ್ಫೋಟಕ ಇಟ್ಟು ಬೈಕ್ ನಲ್ಲಿ ತೆರಳಿರ್ತಾನೆ ಆರೋಪಿ. ಯಾರ್ದು ಬೈಕು, ಬೈಕ್ ನಲ್ಲಿ ಬಂದಿದ್ಯಾರು? ರವೆ ಇಡ್ಲಿಗೆ ಅಂತ ಟೋಕನ್ ತೆಗೆದುಕೊಂಡಿದ್ದ ಆಯ್ತ. ರವೆ ಇಡ್ಲಿ ತಿಂದು ಹ್ಯಾಂಡ್ ವಾಶ್ ಮಾಡುವಾಗ ಅಲ್ಲೇ ಬ್ಯಾಗ್ ಅನ್ನ ಇಟ್ಬಿಟ್ಟು ಹೋಗ್ತಾನೆ. ಸೊ ರವೆ ಇಡ್ಲಿಗೆ ಅಂತ ಟೋಕನ್ ತಗೊಳ್ತಾರೆ. ಈಗ ಯಾರಿಗ್ರಿ ಗೊತ್ತಾಗುತ್ತೆ? ಹೋಟ್ಲಿಗೆ ಹೋಗಿ ನಾವು ಏನೋ ಕೊಡಿ ಅಂತ ಕೇಳ್ತೀವಿ. ಓ, ಇವ್ರು ಬಾಂಬ್ ಬಿಡಕ್ ಬಂದಿದ್ದಾರೆ ಅಂತ ಯಾರಿಗ್ ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗಲ್ಲ. ರವೆ ಇವಾಗ ಸಾಮಾನ್ಯವಾಗಿ ನಾವು ಯಾರಾದ್ರೂ ನಮ್ಮ ಬ್ಯಾಗ್ಗಳನ್ನ ಅಲ್ಲೇ ಎಲ್ಲಾದ್ರೂ ಬಿಟ್ಬಿಟ್ಟು ಬರ್ತೀವ? ಖಂಡಿತವಾಗ್ಲೂ ಇಲ್ಲ. ಬೈ ಮಿಸ್ ಆಗಿಬಿಟ್ರು ವಾಪಸ್ ಬಂದು ತೆಗೆದುಕೊಂಡು ಹೋಗ್ತೀವಿ. ಆದ್ರೆ ಇವನು ರವೆ ಇಡ್ಲಿ ತಿನ್ಕೊಂಡು ಬಾಂಬ್ ಬ್ಯಾಗ್ನ ಎಲ್ಲಿಡ್ಲಿ ಅಂತ ಯೋಚನೆ ಮಾಡ್ಕೊಂಡು ಕೈ ತೊಳೆಯಕ್ಕೆ ಹೋದಾಗ ಅಲ್ಲಿ ಡಸ್ಟ್ಬಿನ್ ಕಾಣುತ್ತೆ. ಡಸ್ಟ್ಬಿನ್ ಒಳಗಡೆ ಇಟ್ಬಿಟ್ಟು ಹೋಗ್ತಾನೆ. ಇವನು ಬ್ಯಾಗ್ ಇಟ್ಟಂತ 1 ಗಂಟೆಯ ನಂತರ ಬಾಂಬ್ ಬ್ಲಾಸ್ಟ್ ಆಗಿದೆ. ನೋಡಿ, ಇಡ್ಲಿ ತೆಗೆದುಕೊಂಡು ಹೋಗ್ತಾ ಇರುವಂತಹ ಪ್ಲೇಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈತನೇ ಶಂಕಿತ ಆರೋಪಿಯ ಪಿನ್ ಟು ಪಿನ್ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ಹೋಟೆಲಿಗೆ ಬಂದಿರುವಂಥದ್ದು ಅವನು. ಸೇಮ್ ಅದೇ ಬಿಳಿ ಟೋಪಿ, ಮುಖಕ್ಕೆ ಕಪ್ಪು ಮಾಸ್ಕು, ಕೈಯಲ್ಲಿ ಇಡ್ಲಿ ತಟ್ಟೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ತಿಂದ್ಬಿಟ್ಟು ಕೈ ತೊಳೆಯಕ್ಕೆ ಹೋದಾಗ ಡಸ್ಟ್ಬಿನ್ ಒಳಗಡೆ ಅವನು ಆ ಬಾಂಬ್ ಇದ್ದಂಥ ಬ್ಯಾಗ್ ಅನ್ನ ಹಾಕ್ತಾನೆ. ಹೋಟೆಲ್ ಒಳಗಡೆ ಸೇಮ್ ಈಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನಲ್ಲ ಅದೇ ವ್ಯಕ್ತಿ ಹೋಟೆಲ್ ಒಳಗಡೆ ಇರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣ. ಪೊಲೀಸರಿಂದ ಶಂಕಿತ ಆರೋಪಿಯ ವಿಚಾರಣೆ. ಸಿಸಿಟಿವಿ ದೃಶ್ಯ, ಬೈಕ್ ನಂಬರ್, ಫೋನ್ ನಂಬರ್, ಮೊಬೈಲ್ ಟವರ್ ಲೊಕೇಶನ್ ಅನ್ನು ಆಧರಿಸಿ ಓರ್ವನನ್ನ ವಶಕ್ಕೆ ಪಡ್ಕೊಂಡು ಅಜ್ಞಾತ ಸ್ಥಳದಲ್ಲಿ ಆರೋಪಿಯ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹಲವಾರು ಅನುಮಾನಗಳಿಗೆ ಕಾರಣ ಆಗಿದೆ.
ಇದನ್ನ ಈಸಿಯಾಗಿ ಬಿಡೋದಂಥದ್ದಲ್ಲ. ಈ ಹಿಂದೆ ಬೆಂಗಳೂರಲ್ಲಿ ನಡೆದಿದಂತಹ ಸ್ಫೋಟಗಳಿಗೂ ಇದಕ್ಕೂ ಸಾಮ್ಯತೆ ಇದೆ ಅಂತ ನೆನ್ನೆ ಹಲವಾರು ಸ್ಪೆಷಲಿಸ್ಟ್ಗಳು ಹೇಳಿದ್ರು, ಪವರ್ ಟಿವಿಯಲ್ಲಿ ಮಾತನಾಡಿದ್ರು. ಜೊತೆಗೆ ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಬ್ಲಾಸ್ಟ್ಗೂ ಇದಕ್ಕೂ ಬಹಳಷ್ಟು ಹೊಂದಾಣಿಕೆ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ವೀರೇಶ್, ನೆನ್ನೆ ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ, ತನಿಖೆ ಕೂಡ ಚುರುಕಾಗಿದೆ. ಶಂಕಿತ ಆರೋಪಿಯ ವಿಚಾರಣೆಯನ್ನ ಈಗ ಅಜ್ಞಾತ ಸ್ಥಳದಲ್ಲಿ ಪೊಲೀಸ್ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೆನ್ನೆಯ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ಗಳಾಗಿದೆ ವೀರೇಶ್? ಖಂಡಿತ ಸಿಂಧೂರ, ಏನು ಬೆಂಗಳೂರಿನ ಪ್ರಮುಖವಾಗಿ ಏನು ಹೋಟೆಲ್ ಹೆಸರಾಗಿರುವಂಥ ಏನು ರಾಮೇಶ್ವರಂ ಕೆಫೆ ಅಂದರೆ ಕುಂದಲಹಳ್ಳಿಯಲ್ಲಿರುವಂಥ ರಾಮೇಶ್ವರಂ ಕೆಫೆಯಲ್ಲಿ ನಿನ್ನೆ 11:15ಕ್ಕೆ ಅಂದರೆ ಆ ವ್ಯಕ್ತಿ ಆರೋಪಿ ಬಂದಿರುವುದು ರಾತ್ರಿ 11:15ಕ್ಕೆ ಬಂದರೆ ಹೊರಗಡೆ ಬಂದಿರೋದು 12 ಗಂಟೆ ಮೇಲೆ. ಅಂದರೆ ಕಳೆದ 1 ಗಂಟೆಗಳ ಕಾಲ ಆತ ಏನೋ ಒಂದು ಹೋಟೆಲ್ನಲ್ಲಿ ತಿಂಡಿ ತಿಂದು ವಾಪಸ್ ಬರುವಾಗ ಆತ ಏನು ಬ್ಯಾಗ್ ಕೂಡ ಇಟ್ಟಿರ್ತಾನೆ. ಆ ಬ್ಯಾಗ್ ಇಟ್ಟಿರುವಂಥ ಒಂದು ಗಮನಿಸಿದರೆ ಆ ಬ್ಯಾಗ್ ಕೂಡ CCTVಗೂ ಸರಿಯಾಗಿರಬಾರ್ದು, ಜೊತೆಗೆ ಸಾರ್ವಜನಿಕರು ಕೂಡ ಗೊತ್ತಾಗಿರಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಏನು ಒಂದು ಡಸ್ಟ್ಬಿನ್ ಕಡೆ ಇಟ್ಟು ಆತ ಅಲ್ಲಿ ತೆರಳಿರ್ತಾನೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಏನು ರಾಜ್ಯದ ತಂಡಗಳಾಗಿರ್ಬೋದು ಮತ್ತು ರಾಷ್ಟ್ರೀಯ ತನಿಖಾ ದಳ ಕೂಡ ಈಗಾಗಲೇ ಬಂದು ತನಿಖೆ ಮಾಡ್ತಾ ಇದ್ರು ಕೂಡ ಇನ್ನೂ ಆರೋಪಿ ಪತ್ತೆ ಆಗಿಲ್ಲ. ಈಗಾಗಲೇ ಪವರ್ ಟಿವಿಗೆ ಈಗಾಗಲೇ CCTV ದೃಶ್ಯಗಳು ಕೂಡ ಲಭ್ಯವಾಗಿದ್ದಾವೆ. ಆ ದೃಶ್ಯಾವಳಿಗಳನ್ನು ನೋಡಿದರೆ ನಿನ್ನೆ 12 ಗಂಟೆ ಮೇಲೆ ಆತ ಹೋದರೂ ಕೂಡ ಆತ ಕ್ಯಾಪ್ ಮತ್ತು ಮಾಸ್ಕ್ ಕೂಡ ಧರಿಸಿರ್ತಾನೆ. ಇದುವರೆಗೂ ಆರೋಪಿಯ ಒಂದು ಸುಳಿವು ಕೂಡ ಸಿಕ್ಕಿಲ್ಲ. ಅಂದರೆ ನಿನ್ನೆ ಈಗಾಗಲೇ CM DK ಶಿವಕುಮಾರ್ ಆಗಿರ್ಬೋದು, ಏನೋ ಗೃಹ ಸಚಿವ ಪರಮೇಶ್ವರ್ ಆಗಿರ್ಬೋದು ಈಗಾಗಲೇ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಒಂದು ಪರಿಶೀಲನೆ ಮಾಡಿದ ಬಳಿಕ ಕೂಡ ಅವನು ಸ್ಟೇಟ್ಮೆಂಟ್ ಕೊಡ್ತಾರೆ. ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನು ಬಂಧಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಇದುವರೆಗಾದರೂ ಯಾವ ಆರೋಪಿಯನ್ನು ಕೂಡ ಪತ್ತೆ ಮಾಡಿಲ್ಲ. ಈಗಾಗಲೇ ರಾಷ್ಟ್ರೀಯ ತನಿಖಾ ದಳ ಕೂಡ ಕೇಂದ್ರ ಗುಪ್ತ ಇಲಾಖೆ ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಅಂದರೆ NDA ಆಗಿ ಈಗಾಗಲೇ CCBಯಿಂದ ಹಿಡಿದು ಪ್ರತಿಯೊಂದು ತನಿಖಾ ತಂಡ ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದೆ.